ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ಸ್ಟೇಜ್ ನ ಇನ್ನ ಒಂದು ಫೋಟೋ ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸಿಕ್ಕಾಪಟ್ಟೆ ಬ್ಲರಿ ಆಗಿ ನಮಗೆ ಒಂದು ಫೋಟೋ ನೋಡೋದಕ್ಕೆ ಸಿಗ್ತಾ ಇದೆ. ಏನು ಕೂಡ ಗೊತ್ತಾಗ್ತಾ ಇಲ್ಲ. ಡಬ್ಲ್ಯೂ ಅವರು LED ಸ್ಕ್ರೀನ್ ಗಳನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಫೋಟೋದಲ್ಲಿ ಡಬ್ಲ್ಯೂ ಅವರು ರ್ಯಾಂಪ್ ಅಕ್ಕ ಪಕ್ಕನೂ ಕೂಡ LED ಸ್ಕ್ರೀನ್ಸ್ ಗಳನ್ನ ಹಾಕಿದ್ದಾರೆ. ಅಂಡ್ ಎಲ್ಲಾ ಸ್ಕ್ರೀನ್ಸ್ ಗಳನ್ನು ಕೂಡ ಬಿಲ್ಡಿಂಗ್ ರೀತಿ ಡಿಸೈನ್ ಮಾಡ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಎರಡು ಪ್ಲಾಟ್ಫಾರ್ಮ್ ನ ಡಿಸೈನ್ ಮಾಡಿದ್ರಲ್ವಾ, ಕೆಳಗಡೆ ಒಂದು ಪ್ಲಾಟ್ಫಾರ್ಮ್ ಅಂಡ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ, ಅದ್ರ ಮೇಲ್ಗಡೆ ಇನ್ನ ಒಂದು ಪ್ಲಾಟ್ಫಾರ್ಮ್, ಅದ್ರ ಮೇಲ್ಗಡೆ ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ನ ರೆಡಿ ಮಾಡಿದ್ರಲ್ಲ, ಅಲ್ಲೂ ಕೂಡ ಡಬ್ಲ್ಯೂ ಅವರು LED ಸ್ಕ್ರೀನ್ ಗಳನ್ನ ಇಟ್ಟು ಬಿಲ್ಡಿಂಗ್ ರೀತಿ ಶೇಪ್ ನ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈಗ ಗೈಸ್ ನಾನು ನಿಮಗೆ ಒಂದು ಫೋಟೋನ ತೋರಿಸ್ತೀನಿ. ಇದು ಲಾಸ್ ವೇಗಾಸ್ ನ ಫೇಮಸ್ ಪ್ಲಾಜಾ ಹೋಟೆಲ್ ಹಾಗೆ ಕ್ಯಾಸಿನೋ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಬಿಲ್ಡಿಂಗ್ ನ ಡಬ್ಲ್ಯೂ ಅವರು ಈ ಬಾರಿ ರಸಲ್ ಮೇನಿಯಾ ಸ್ಟೇಜ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸ್ಟ್ರಕ್ಚರ್ಸ್ ನಮಗೆ ಅದೇ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗಲಿ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಡಬ್ಲ್ಯೂ ಅವರು ಈ ಬಾರಿ ರಸಲ್ ಮೇನಿಯಾ ಸ್ಟೇಜ್ ನ ಮಾಡ್ತಾ ಇದ್ದಾರೆ. ನನಗೆ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ರ್ಯಾಂಪ್ ಸಿಕ್ಕಾಪಟ್ಟೆ ಉದ್ದವಾಗಿ ನಮಗೆ ರ್ಯಾಂಪ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಆ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದರ ಒಳಗಡೆಯಿಂದನೂ ಕೂಡ ರ್ಯಾಂಪ್ ಮೂವ್ ಆಗಿದೆ. ನೀವು ನೋಡ್ತಾ ಇರಬಹುದು, ಆಸಮ್ ಆಗಿ ಕಾಣಿಸ್ತಾ ಇದೆ. ಅಂಡ್ ರ್ಯಾಂಪ್ ಅಕ್ಕಪಕ್ಕನೂ ಕೂಡ ಡಬ್ಲ್ಯೂ ಅವರು ಬಿಲ್ಡಿಂಗ್ ಸ್ಟ್ರಕ್ಚರ್ ನ ಮಾಡ್ತಿರೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವು ದಿನ ರಸಲ್ ಮೇನಿಯಾ ಸ್ಟೇಜ್ ನ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರಿವೀಲ್ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ನಾನಂತೂ ಆ ಒಂದು ವಿಡಿಯೋ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ನಮ್ಮ ನಿಕ್ ಖಾನ್ ಅವರು ಸೋಷಿಯಲ್ ಮೀಡಿಯಾ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತ. ಅಂದ್ರೆ ಡಬ್ಲ್ಯೂ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇರುತ್ತೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫ್ಯಾನ್ಸ್ಗಳು ಏನ್ ಡಿಮ್ಯಾಂಡ್ ಮಾಡ್ತಾ ಇರ್ತಾರೋ, ಫ್ಯಾನ್ಸ್ಗಳು ಏನ್ ಮಾತಾಡ್ತಾ ಇರ್ತಾರೋ ಅದನ್ನ ಯಾವ್ದನ್ನು ಕೂಡ ಡಬ್ಲ್ಯೂ ಶೋ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ನಮ್ಮ ನಿಕ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸೇಮ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ, ಅಂಡ್ ಅದನ್ನೆಲ್ಲದನ್ನು ಕೂಡ ನಾವು ಬಿಸ್ನೆಸ್ ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಾವು ಸೋಷಿಯಲ್ ಮೀಡಿಯಾನ ಜಾಸ್ತಿ ನೋಡೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಇವರಿಬ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಆಕ್ಟಿವ್ ಆಗಿರ್ತಾರೆ. ಫ್ಯಾನ್ಸ್ ಗಳ ರಿಯಾಕ್ಷನ್ ಯಾವ ರೀತಿ ಬರ್ತಾ ಇದೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗಲೂ ನೋಡ್ತಾ ಇರ್ತಾರೆ ಅಂತ. ಇಷ್ಟೇ ಅಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನನಗೂ ಕೂಡ ತುಂಬಾ ಬಾರಿ ಆಸೆ ಆಗುತ್ತೆ, ವಿನ್ಸ್ ಮಿಕ್ಮೆನ್ ಅವರು ಯಾವ ರೀತಿ ಕಂಪನಿನ ನಡೆಸ್ತಾ ಇದ್ರು ಅದೇ ರೀತಿ ಕಂಪನಿನ ನಾನು ಕೂಡ ನಡೆಸಬೇಕು ಅಂತ ಅನ್ಕೋತೀನಿ. ಯಾಕಂದ್ರೆ ವಿನ್ಸ್ ಮಿಕ್ಮೆನ್ ಅವರು ಕಂಪನಿಯಲ್ಲಿ ಬಾಸ್ ರೀತಿ ಇದ್ರು, ಒಬ್ಬ ಲೀಡರ್ ರೀತಿ ಇದ್ರು. ಅಂದ್ರೆ ಸೂಪರ್ ಸ್ಟಾರ್ಸ್ ಗಳು ವಿನ್ಸ್ ಮಿಕ್ಮೆನ್ ಅವ್ರನ್ನ ತನ್ನ ಫಾದರ್ ಕಂಪನಿಯಲ್ಲಿ ಅಂತ ಅನ್ಕೊಂಡಿದ್ರು. ವಿನ್ಸ್ ಮಿಕ್ಮೆನ್ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ಬೈಯೋರು, ಅವ್ರ ಜೊತೆ ನಗಾಡ್ಕೊಂಡು ಕೂಡ ಇರೋರು. ಅಂಡ್ ಅದಕ್ಕೋಸ್ಕರ ಅವರು ಸೂಪರ್ ಸ್ಟಾರ್ಸ್ ಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡೋರು. ಬಟ್ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಆ ರೀತಿ ಇಲ್ಲ. ಬದಲಿಗೆ ನಾನು ಒಬ್ಬ ಸಾಫ್ಟ್ ಆಗಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಒಬ್ಬ ಫ್ರೆಂಡ್ ರೀತಿ, ಗೆಳೆಯನ ರೀತಿ ಸೂಪರ್ ಸ್ಟಾರ್ಸ್ ಗಳ ಜೊತೆ ವರ್ತನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೂಪರ್ ಸ್ಟಾರ್ಸ್ ಗಳಿಗೆ ಫ್ರೀಡಮ್ ನ ಕೊಡಬೇಕು ಅಂತ ಇದ್ದೀನಿ. ಇದು ನನ್ನ ಸ್ಟೈಲು. ನಾನು ಈ ರೀತಿ ಕಂಪನಿನ ನಡೆಸ್ತಾ ಇದ್ದೀನಿ. ಆದ್ರೂ ಕೂಡ ನನಗೆಲ್ಲೋ ಆಸೆ ಇದೆ, ವಿನ್ಸ್ ಮಿಕ್ಮೆನ್ ಅವರ ರೀತಿ ಕಂಪನಿನ ನಡೆಸಬೇಕು ಅಂತ. ಯಾಕಂದ್ರೆ ಅದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಕಮೆಂಟ್ ನ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಐ ಥಿಂಕ್ ಕಳೆದ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ರೋಮನ್ ರೈನ್ಸ್ ಅವರು ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಈಗ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮಿನ್ ಅವರ ಬಿಟ್ರೇಲ್ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರಿಗೆ ಪಾಲಿಮಿನ್ ಅವರು ಸ್ಮ್ಯಾಕ್ ಡೌನ್ ನಲ್ಲೇ ಮೋಸ ಮಾಡಿದ್ರು. ಅಂಡ್ ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಅದು 100% ಅಂತ ನಮಗೆ ಗೊತ್ತಾಗೋಯ್ತು. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ರಿಯಾಕ್ಷನ್ ಕೊಡ್ತಾರೆ. ಅಂಡ್ ಆ ಒಂದು ವಿಡಿಯೋನ ನೋಡಿ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂಡ್ ರೋಮನ್ ರೈನ್ಸ್ ಅವರು ಈ ರೀತಿನೂ ಕೂಡ ಇರ್ತಾರ ಅಂತ ನನಗೆ ಇವತ್ತು ಗೊತ್ತಾಯ್ತು ಅಂತಾನೆ ಹೇಳ್ಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಆ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ಶುರು ಮಾಡ್ತಾರೆ, ನಿಜವಾಗ್ಲೂ ಒಂದು ವರ್ಷ ಒಬ್ಬ ವ್ಯಕ್ತಿನ ಎಷ್ಟು ಚೇಂಜ್ ಮಾಡುತ್ತೆ ಅಲ್ವಾ. ಕಳೆದ ವರ್ಷ ಈ ಒಂದು ಟೈಮ್ ಅಲ್ಲಿ ನನ್ನ ಬಳಿ ಎಲ್ಲವೂ ಕೂಡ ಇತ್ತು, ನಾನು ಚಾಂಪಿಯನ್ ಆಗಿದ್ದೆ, ನಿಜವಾಗ್ಲೂ ಡಬ್ಲ್ಯೂ ಕಂಪನಿನೇ ನನ್ನ ಕೈಯಲ್ಲಿ ಇತ್ತು. ಬಟ್ ಈ ವರ್ಷ ನನ್ನ ಕೈಯಲ್ಲಿ ಏನೂ ಕೂಡ ಇಲ್ಲ. ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದೆ, ನಾನು ಈ ಒಂದು ಕಂಪನಿಯಲ್ಲಿ ನನ್ನ ಗ್ರಿಪ್ ನ ಲೂಸ್ ಬಿಡಬಾರ್ದಾಗಿತ್ತು ಅಂತ. ಲೂಸ್ ಬಿಟ್ಟೆ ಈಗ ಎಲ್ಲರೂ ಕೂಡ ನನ್ನ ಬಳಿ ಬಂದು ನನ್ನ ಮೇಲೇನೆ ಹತ್ತೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬ ವೈಸ್ ಮ್ಯಾನ್ ಇದ್ದ ನನ್ನ ಜೊತೆ, ಅವನು ನನಗೆ ಹೇಳ್ಕೊಟ್ಟಿದ್ದ ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ಡಿಪ್ಲೊಮ್ಯಾಟಿಕಲ್ ಇರಬೇಕು, ಅವನು ನನಗೆ ಪೊಲಿಟಿಕಲ್ ನ ಕಲಿಸಿದ್ದ. ಬಟ್ ಈಗ ಅವನು ಕೂಡ ನನ್ನ ಜೊತೆ ಇಲ್ಲ. ನನ್ನ
ನನ್ನ ಫಾದರು ನನಗೆ ಮೊದಲೇ ವಾರ್ನಿಂಗ್ ನ ಕೊಟ್ಟಿದ್ರು, ನೀನು ಯಾವಾಗಲೂ ಕೂಡ ಅಕ್ನಾಲೇಜ್ ಮಾಡಿಸ್ಕೊತಾ ಇದೆಯಲ್ಲ, ಇದು ಒಂದಿನ ನಿನಗೆ ಮುಳುವಾಗುತ್ತೆ ಅಂತ. ಅಂಡ್ ಅದನ್ನ ನಾನು ಆ ಒಂದು ವಾರ್ನಿಂಗ್ ನ ನಾನು ಆ ಒಂದು ಅಡ್ವೈಸ್ ನ ನಾನು ಈಗ ಕಲ್ತ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಕಂಪನಿಗೆ ನಾನು ಏನೇನೆಲ್ಲ ಮಾಡಿದೆ, TKO ಡೀಲ್ ನ ಕೊಡಿಸ್ತೆ, ನೆಟ್ಫ್ಲಿಕ್ಸ್ ಡೀಲ್ ನ ಕೊಡಿಸ್ತೆ, $1 ಮಿಲಿಯನ್ ಡೀಲ್ ನ ಕೊಡಿಸ್ತೆ, ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ ನ ಕೊಡಿಸ್ತೆ, ಅದೆಲ್ಲ ಮಾಡಿದ್ರು ಕೂಡ ಇವತ್ತು ನಾನು ಈ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದೀನಿ. ನಿಜವಾಗ್ಲೂ ನಾನಿವಾಗ ಪಾಠನ ಕಲ್ತಿದ್ದೀನಿ. ಅಂಡ್ ನಾನು ಸೋತಿರ್ಬಹುದು, ಬಟ್ ಇನ್ನೂ ಕೂಡ ಬದುಕಿದ್ದೀನಿ. ಇದು ಸೋಲಲ್ಲ, ಬದಲಿಗೆ ಇದು ಒಂದು ಲೆಸನ್ನು. ಅಂಡ್ ಕಡೆದಾಗಿ ನೀವು ಯಾರನ್ನು ಕೂಡ ನಂಬಬೇಡಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ. ಒಂದು ರೀತಿ ಇಲ್ಲಿ ಅವರು ಪಾಲಿಮಿನ್ ಅವ್ರಿಗೂ ಕೂಡ ರಿಯಾಕ್ಷನ್ ಕೊಟ್ಟಿರೋಂಗಿದೆ, ಹಾಗೆ WWE ಕಂಪನಿಗೂ ಕೂಡ ರಿಯಾಕ್ಷನ್ ಕೊಟ್ಟಿರೋಂಗಿದೆ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಮಾಡ್ತಾ ಇದ್ರು, ಅದು ಕೂಡ WWE ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೇ ಇರ್ತಾ ಇದ್ರು. ಬಟ್ ಈ ವರ್ಷ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರು ಈ ಒಂದು ಕಂಪನಿಗೂ ಕೂಡ ಹೇಳ್ತಾ ಇದ್ದಾರೆ, ನಾನು ಈ ಒಂದು ಕಂಪನಿನ 4-5 ವರ್ಷದಿಂದ ನನ್ನ ಹೆಗ್ಲು ಮೇಲ್ಗಡೆ ಹೊತ್ಕೊಂಡು ಸಾಗಿಸ್ತಾ ಇದ್ದೆ, ಬಟ್ ಈಗ ಈ ಒಂದು ಕಂಪನಿ ನನಗೆ ಕೊಡ್ತಾ ಇರ್ತಕ್ಕಂತಹ ಬೆಲೆ ಇದು. ನಿಜವಾಗ್ಲೂ ಈ ಒಂದು ಕಂಪನಿ ಮೇಲೆ ನಾನು ನನ್ನ ಗ್ರಿಪ್ ನ ಬಿಡಬಾರ್ದಾಗಿತ್ತು, ನಾನು ಪಾರ್ಟ್ ಟೈಮರ್ ಆಗಿ ಇರಬಾರ್ದಾಗಿತ್ತು. ಬಟ್ ವೈಸ್ ಮ್ಯಾನ್ ನನಗೆ ಈ ರೀತಿ ಮಾಡೋದಕ್ಕೆ ಹೇಳ್ದ. ಅದರಿಂದನೇ ಈಗ ಈ ಒಂದು ಕಂಪನಿ ನನಗೆ ಈ ರೀತಿ ಸ್ಥಿತಿನ ತಗೊಂಡು ಬಂದು ಕೊಟ್ಟಿದೆ. ಏನೇ ಆಗಲಿ, ಇದು ನಾನು ಪಾಠ ಕಲ್ತಿದ್ದೀನಿ. ಅಂಡ್ ಯಾರನ್ನು ಕೂಡ ನಿಮ್ಮ ಲೈಫ್ ಅಲ್ಲಿ ನೀವು ನಂಬೋದಕ್ಕೆ ಹೋಗ್ಲೇಬೇಡಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿಡಿಯೋ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಂಡ್ ಈಗ ಆ ಒಂದು ವಿಡಿಯೋ ನೋಡಿದ್ಮೇಲೆ ನನಗೆ ಅನ್ನಿಸ್ತಾ ಇದೆ ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಕೂಡ ಪಾಠ ಕಲ್ತಿದ್ದಾರೆ ಅಂತ. ನೋಡೋಣ ಗಾಯ್ಸ್, ಇದನ್ನ ಅವರು ರಸಲ್ ಮೇನಿಯಾದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.